ಸೈಕಲ್ ಫಿಟ್ನೆಸ್ ಪ್ರಿಯರ ಒಡನಾಡಿ. ನಿಯಮಿತ ಸೈಕಲ್ ಸವಾರಿ ಜಡ ಜೀವನ ಶೈಲಿ ತಪ್ಪಿಸಿ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನ ಕಡಿಮೆ ಮಾಡಲು ಉತ್ತಮ ಮಾರ್ಗ. ಸೈಕ್ಲಿಂಗ್ ಆರೋಗ್ಯಕರ, ಪರಿಸರ ಸ್ನೇಹಿ, ಪರಿಣಾಮಕಾರಿ ವ್ಯಾಯಾಮ. ಆ ಹಿನ್ನೆಲೆ ಸೈಕಲ್ ತುಳಿಯೋದರ ಬಗೆಯ ಉಪಯೋಗಗಳ ಬಗ್ಗೆ ಇಲ್ಲಿದೆ ವಿವರ. ನಿಯಮಿತವಾಗಿ ಯಾಕೆ ಸೈಕಲ್ ಓಡಿಸಬೇಕು? ಸೈಕಲ್ ತುಳಿದ್ರೆ ಇಷ್ಟೆಲ್ಲ ಉಪಯೋಗ. ಸೈಕಲ್ ಮೊದಲೆಲ್ಲ ಬಡವರ ವಾಹನವಾಗಿತ್ತು. ಆದ್ರೀಗ ಫಿಟ್ನೆಸ್ ಬಗ್ಗೆ ಗಮನ ಹರಿಸೋರು ಸೈಕಲ್ ಅನ್ನ ತಮ್ಮ ಜೊತೆಗೆ ಇಟ್ಕೊಂಡಿರ್ತಾರೆ. ನಿಮ್ಮ ಬೈಸಿಕಲ್ ಅನ್ನ ನಿಯಮಿತವಾಗಿ ಸವಾರಿ ಮಾಡೋದು ಜಡ ಜೀವನ ಶೈಲಿಯೊಂದಿಗೆ ಸಂಬಂಧಿಸಿದ ಎಲ್ಲಾ ಬಗೆಯ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನ ಕಡಿಮೆ ಮಾಡಲು ಉತ್ತಮ ಮಾರ್ಗವಾಗಿದೆ. ಸೈಕ್ಲಿಂಗ್ ಆರೋಗ್ಯಕರ, ಕಡಿಮೆ ಪರಿಣಾಮ ಬೀರುವ ವ್ಯಾಯಾಮವಾಗಿದ್ದು ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ವಯಸ್ಕರವರೆಗೂ ಕೂಡ ಎಲ್ಲಾ ವಯಸ್ಸಿನ ಜನರು ಸೈಕ್ಲಿಂಗ್ ಅನ್ನ ಆನಂದಿಸಬಹುದು. ಹಾಗೆಯೇ ಇದು ಪರಿಸರ ಸ್ನೇಹಿಯೂ ಹೌದು. ಆರೋಗ್ಯವಂತರಾಗಿರಲು ನೀವು ದೈಹಿಕವಾಗಿ ಸಕ್ರಿಯರಾಗಿರಬೇಕು. ನಿಯಮಿತ ದೈಹಿಕ ಚಟುವಟಿಕೆಯು ಬೊಜ್ಜು, ಹೃದ್ರೋಗ, ಕ್ಯಾನ್ಸರ್, ಮಾನಸಿಕ ಅಸ್ವಸ್ಥತೆ, ಮಧುಮೇಹ ಮತ್ತು ಸಂಧಿವಾತದಂತಹ ಗಂಭೀರ ಕಾಯಿಲೆಗಳಿಂದ ನಿಮ್ಮನ್ನು ರಕ್ಷಿಸಲು ಸಹಾಯ ಮಾಡುತ್ತೆ. ಇದಕ್ಕೆ ನಿಮಗೆ ಸೈಕ್ಲಿಂಗ್ ಸಹಾಯ ಮಾಡುತ್ತೆ. ಸೈಕ್ಲಿಂಗ್ ಮುಖ್ಯವಾಗಿ ಏರೋಬಿಕ್ ಚಟುವಟಿಕೆಯಾಗಿದೆ. ಅಂದ್ರೆ ನಿಮ್ಮ ಹೃದಯ, ರಕ್ತನಾಳಗಳು ಮತ್ತು ಶ್ವಾಸಕೋಶಗಳು ಸೈಕ್ಲಿಂಗ್ ವೇಳೆ ತಾಲೀಮು ಪಡೆದುಕೊಳ್ತವೆ. ನೀವು ಆಳವಾಗಿ ಉಸಿರಾಡ್ತೀರಿ, ಬೆವರು ಮತ್ತು ಹೆಚ್ಚಿದ ದೇಹದ ಉಷ್ಣತೆಯನ್ನ ಅನುಭವಿಸ್ತೀರಿ. ಇದು ನಿಮ್ಮ ಒಟ್ಟಾರೆ ಫಿಟ್ನೆಸ್ ಮಟ್ಟವನ್ನ ಸುಧಾರಿಸುತ್ತೆ. ಅಂದಹಾಗೆ ನೀವು ನಿಯಮಿತವಾಗಿ ಸೈಕಲ್ ಯಾಕೆ ಓಡಿಸಬೇಕು ಅನ್ನೋದಕ್ಕೆ 8 ಪ್ರಮುಖ ಕಾರಣಗಳು ಇಲ್ಲಿವೆ. ಮೊದಲನೆಯದಾಗಿ ಹೃದಯ ರಕ್ತನಾಳದ ಆರೋಗ್ಯ. ಸೈಕ್ಲಿಂಗ್ ಒಂದು ಅತ್ಯುತ್ತಮ ವ್ಯಾಯಾಮವಾಗಿದ್ದು ಅದು ನಿಮ್ಮ ಹೃದಯವನ್ನ ಪಂಪ್ ಮಾಡುತ್ತೆ, ಅದರ ದಕ್ಷತೆಯನ್ನ ಸುಧಾರಿಸುತ್ತೆ, ಹಾಗೆಯೇ ಕಾಲಾನಂತರದಲ್ಲಿ ಹೃದಯದ ಆರೋಗ್ಯವನ್ನ ಬಲಪಡಿಸುತ್ತೆ. ನಿಯಮಿತ ಸೈಕ್ಲಿಂಗ್ ಹೃದ್ರೋಗ, ಪಾರ್ಶ್ವವಾಯು ಮತ್ತು ಅಧಿಕ ರಕ್ತದೊತ್ತಡದ ಅಪಾಯವನ್ನ ಕಡಿಮೆ ಮಾಡುತ್ತೆ. ಇನ್ನು ತೂಕ ನಿರ್ವಹಣೆ. ಸೈಕ್ಲಿಂಗ್ ಕ್ಯಾಲೋರಿಗಳನ್ನ ಬರ್ನ್ ಮಾಡಲು ಉತ್ತಮ ಮಾರ್ಗವಾಗಿದೆ. ಇದು ನಿಮ್ಮ ತೂಕವನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಲು, ಆರೋಗ್ಯಕರ ತೂಕವನ್ನ ಹೊಂದಲು ಸಹಾಯ ಮಾಡುತ್ತೆ. ಇನ್ನು ಮಧ್ಯಮ ಸೈಕ್ಲಿಂಗ್ ಕೂಡ ಕ್ಯಾಲೋರಿ ವೆಚ್ಚದಲ್ಲಿ ಸಹಾಯ ಮಾಡುತ್ತೆ. ಆರೋಗ್ಯಕರ ತೂಕವನ್ನ ಕಾಪಾಡಿಕೊಳ್ಳಲು ಇದರಿಂದ ಸುಲಭವಾಗುತ್ತೆ. ಇನ್ನು ಸ್ನಾಯುವಿನ ಶಕ್ತಿ ಮತ್ತು ಟೋನ್. ವಿವಿಧ ಸ್ನಾಯು ಗುಂಪುಗಳನ್ನ ಕಾರ್ಯಶೀಲಗೊಳಿಸಲು ಸೈಕ್ಲಿಂಗ್ ಪರಿಣಾಮಕಾರಿ. ನಿಯಮಿತ ಸೈಕ್ಲಿಂಗ್ ಈ ಸ್ನಾಯುಗಳನ್ನು ಬಲಪಡಿಸಲು ಮತ್ತು ಟೋನ್ ಮಾಡಲು ಸಹಾಯ ಮಾಡುತ್ತೆ. ಹಾಗೆಯೇ ಕೀಲುಗಳ ಆರೋಗ್ಯ. ಸೈಕ್ಲಿಂಗ್ ಕೀಲುಗಳ ಮೇಲೆ ಮೃದುವಾಗಿರುತ್ತೆ, ಅವುಗಳ ಚಲನಶೀಲತೆ ಮತ್ತು ನಮ್ಯತೆಯನ್ನ ಸುಧಾರಿಸುತ್ತೆ. ಕೀಲು ನೋವಿನ ಸಮಸ್ಯೆಗಳಿರುವ ಜನರಿಗೆ ಅಥವಾ ಗಾಯಗಳಿಂದ ಚೇತರಿಸಿಕೊಳ್ಳೋರಿಗೆ ಇದು ಉತ್ತಮ ಆಯ್ಕೆಯಾಗಿದೆ. ಇನ್ನು ಒತ್ತಡ ನಿವಾರಕ. ಹೊರಾಂಗಣದಲ್ಲಿ ಸೈಕ್ಲಿಂಗ್ ಮಾಡೋದು ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ದೃಶ್ಯಾವಳಿಗಳನ್ನು ಆನಂದಿಸಲು ನಿಮಗೆ ಸಹಾಯ ಮಾಡುತ್ತೆ. ಇದು ದೈನಂದಿನ ಜೀವನದ ಒತ್ತಡದಿಂದ ವಿರಾಮವನ್ನು ನೀಡುತ್ತೆ. ಅಲ್ಲದೆ ವ್ಯಾಯಾಮದ ಸಮಯದಲ್ಲಿ ಎಂಡಾರ್ಫಿನ್ಗಳು ಒತ್ತಡ, ಆತಂಕ ಮತ್ತು ಖಿನ್ನತೆಯನ್ನು ನಿವಾರಿಸಲು ಸಹಕಾರಿ. ಇನ್ನು ಶ್ವಾಸಕೋಶದ ಕಾರ್ಯ. ಸೈಕ್ಲಿಂಗ್ ಆಳವಾದ ಉಸಿರಾಟವನ್ನು ಒಳಗೊಂಡಿರುತ್ತೆ. ಇದು ಕಾಲಾನಂತರದಲ್ಲಿ ಶ್ವಾಸಕೋಶದ ಕಾರ್ಯ ಮತ್ತು ಸಾಮರ್ಥ್ಯವನ್ನು ಸುಧಾರಿಸುತ್ತೆ. ನಿಯಮಿತ ಸೈಕ್ಲಿಂಗ್ ಉಸಿರಾಟದ ಸ್ನಾಯುಗಳನ್ನ ಬಲಪಡಿಸಿ ನಿಮ್ಮ ಶ್ವಾಸಕೋಶದ ದಕ್ಷತೆಯನ್ನ ಹೆಚ್ಚಿಸುತ್ತೆ. ಇನ್ನು ಉತ್ತಮ ಭಂಗಿ ಮತ್ತು ಸಮತೋಲನ. ಸೈಕ್ಲಿಂಗ್ಗೆ ಸರಿಯಾದ ಭಂಗಿ ಮತ್ತು ಸಮತೋಲನವನ್ನ ಕಾಪಾಡಿಕೊಳ್ಳುವ ಅಗತ್ಯ ಇದೆ. ಇದು ಕೋರ್ ಸ್ಥಿರತೆ ಮತ್ತು ಬೆನ್ನುಮೂಳೆಯ ಜೋಡಣೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಇನ್ನು ಶಕ್ತಿಯ ಮಟ್ಟಗಳು. ನಿಯಮಿತ ಸೈಕ್ಲಿಂಗ್ನಲ್ಲಿ ತೊಡಗಿಸಿಕೊಳ್ಳುವುದರಿಂದ ದೇಹದಾದ್ಯಂತ ರಕ್ತ ಪರಿಚಲನೆ ಮತ್ತು ಆಮ್ಲಜನಕದ ಹರಿವನ್ನು ಸುಧಾರಿಸುವ ಮೂಲಕ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಬಹುದು. ಈ ರೀತಿಯಾಗಿ ಸೈಕ್ಲಿಂಗ್ ಇಷ್ಟೆಲ್ಲ ಬಗೆಯ ಆರೋಗ್ಯ ಪ್ರಯೋಜನಗಳನ್ನು ಒಳಗೊಂಡಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.